ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪುದೀನ ಪಲಾವ್ ರೆಸಿಪಿನ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಅದಕ್ಕೆ ನೋಡಿ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳನ್ನ ನಾನಿಲ್ಲಿ ತೊಗೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ. ಫಸ್ಟು ರುಬ್ಕೊಳ್ಳೋಕ್ಕೆ ಒಂದಿಷ್ಟು ಮಸಾಲ ಪದಾರ್ಥಗಳು ಹಾಕೋಬೇಕಾಗತ್ತೆ. ಹಸಿಮೆಣಸಿನ್ಕಾಯಿ ಒಂದು 4-5, 1 ಇಂಚಷ್ಟು ಶುಂಠಿ, 1 ಇಂಚಷ್ಟು ಚಕ್ಕೆ, 2 ಲವಂಗ, 2 ಏಲಕ್ಕಿ, ಒಂದು 1/2 ಟೀ ಸ್ಪೂನಷ್ಟು ಕಾಳು ಮೆಣಸು ಮತ್ತು 2 ಪಲಾವ್ ಎಲೆನ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ತೊಳೆದು ಬಿಡಿಸಿಟ್ಕೊಂಡಿರುವಂತಹ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು 1 ಹಿಡಿಯಷ್ಟು ಪುದೀನ. ಇದು ಪುದೀನ ಪಲಾವ್ ಆಗಿರೋದ್ರಿಂದ ಸ್ವಲ್ಪ ಪುದೀನ ಹೆಚ್ಚಿಗೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ತುಂಬ ಫ್ಲೇವರು ಮತ್ತು ಸ್ಕಿನ್ಗೆ ಹೇರ್ಗೆಲ್ಲ ತುಂಬ ಒಳ್ಳೆಯದು. ಹಾಗಾಗಿ ಪುದೀನ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಉಪ್ಪನ್ನು ಸೇರಿಸಿ ಮತ್ತು 1 ಲೋಟ ನೀರು ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟಾಗಿ ರುಬ್ಕೊಂಡು ಬರಬೇಕಾಗತ್ತೆ. ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಪಲ್ಸ್ ಮೋಡಲ್ಲೇ ರನ್ ಮಾಡ್ಕೋತಾ ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು. ನೀವು ನೋಡಿ ಈ ಥರ ಫೈನ್ ಪೇಸ್ಟ್ ಆಗಿದೆ. ಈಗ ಒಲೆ ಮೇಲೆ ಒಂದು ದೊಡ್ಡ ಕುಕ್ಕರ್ನ ಇಟ್ಕೊಂಡು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಸೋಂಪು ಹಾಕೋತಾ ಇದ್ದೀನಿ. ಸೋಂಪು ಸ್ವಲ್ಪ ಚಟಪಟ ಅಂದಮೇಲೆ ಇದಕ್ಕೆ ಕಲ್ಲು ಹೂವನ್ನ ಸೇರಿಸ್ಕೊತಾ ಇದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಪಲಾವ್ಗೆ. ಯಾವುದೇ ಪಲಾವ್ಗಾದರೂ ಕಲ್ಲು ಹೂವು ಒಳ್ಳೆ ಫ್ಲೇವರ್ ಕೊಡುತ್ತೆ. ಅದಾದ ನಂತರ ಈಗ 1 ಈರುಳ್ಳಿನ ಈ ಥರ ಉದ್ದುದ್ದು ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೋಬೇಕು. ಅದಾದಮೇಲೆ ಎಲ್ಲ ತರಕಾರಿಗಳನ್ನ ನಾನಿವಾಗ ಕ್ಯಾರೆಟು, ಆಲೂಗಡ್ಡೆ ಮತ್ತು ಹಸಿ ಬಟಾಣಿನ ತೊಗೊಂಡಿದ್ದೀನಿ. ನೀವು ಇದಕ್ಕೆ ಕಾಲಿಫ್ಲವರ್, ನವಿಲುಕೋಸು ಕೂಡ ಸೇರಿಸ್ಕೋಬೋದು. ಎಷ್ಟು ವೆಜಿಟೇಬಲ್ಸ್ ಹಾಕ್ತಿರೋ ಅಷ್ಟೇ ರುಚಿ ಇರುತ್ತೆ. ವೆಜಿಟೇಬಲ್ಸ್ ನಿಮ್ಮ ಚಾಯ್ಸು ಇದ್ದರೆ ಹಾಕ್ಕೊಳ್ಳಿ. ಈಗ 1 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ದಪ್ಪದಾಗಿ, ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಎಲ್ಲ ತರಕಾರಿನೂ ಸೇರಿಸಿ ಚೆನ್ನಾಗಿ 1-2 ನಿಮಿಷ ಹುರ್ಕೋಬೇಕು. ಈಗ ನೋಡಿ ರುಬ್ಬಿರುವಂತಹ ಪುದೀನ ಮಸಾಲೆ ಏನಿತ್ತಲ್ಲ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿರೋ ಮಸಾಲೆನ ತರಕಾರಿ ಮಿಶ್ರಣಕ್ಕೆ ಸೇರಿಸಿ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಇದನ್ನು 1 ನಿಮಿಷ ಹಾಗೆ ಹುರ್ಕೊಳ್ಳಿ. ಹುರ್ಕೊಂಡಾದಮೇಲೆ 1 ಸ್ಪೂನಷ್ಟು ಧನಿಯಾ ಪೌಡರ್ನ ಸೇರಿಸ್ತಾ ಇದ್ದೀನಿ. ಒಂದು 1/2 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಈ ಥರ ಸ್ವಲ್ಪ ಮಿಕ್ಸ್ ಮಾಡಿ. ಇದನ್ನೇನು ತುಂಬ ಕುದಿಯೋದೇನು ಬೇಡ. ಓಕೆ, ಇದಿಷ್ಟಾಯಿತು. ಇವಾಗ ನಾನು 2 ಕಪ್ಪಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ಸುಮಾರು ಒಂದು 400 ಗ್ರಾಮ್ಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇದಕ್ಕೆ. ಇವಾಗ ಅಕ್ಕಿನ ಕೂಡ ಈ ಮಸಾಲೆ ಮಿಶ್ರಣಕ್ಕೆ ಸೇರಿಸ್ಕೊತಾ ಇದ್ದೀನಿ ಕುಕ್ಕರ್ಗೆ. ಸೇರಿಸಿ ಚೆನ್ನಾಗಿ ಎಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಇವಾಗ ಡಬಲ್ ಕ್ವಾಂಟಿಟಿಯಷ್ಟು ನೀರು ತೊಗೋಬೇಕು. ನಾನು ರುಬ್ಬಕ್ಕೆ ಆಲ್ರೆಡಿ 1 ಲೋಟ ನೀರು ಹಾಕಿದ್ದೆ, ಹಾಗಾಗಿ ಈಗ 3 ಲೋಟ ನೀರನ್ನ ಇದಕ್ಕೆ ಸೇರಿಸ್ತೀನಿ. ಟೋಟಲಾಗಿ 4 ಲೋಟ ಆಗುತ್ತೆ. ಉದುರುದ್ರಾಗಿ ಬರಬೇಕಂದ್ರೆ ಡಬಲ್ ಕ್ವಾಂಟಿಟಿಯಷ್ಟು ನೀರು ಸಾಕು. ನೀರು ಹಾಕಿ ನೋಡಿ, ರುಚಿಗೆ ತಕ್ಕಷ್ಟು ಆಲ್ರೆಡಿ ರುಬ್ಬಕ್ಕೆ ಉಪ್ಪು ಹಾಕಿದ್ವಿ, ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳಿ. ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ನಿಮಗೆ ಬೇಕಿದ್ದರೆ. ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಕುದಿ ಬರೋಕ್ಕೆ ಬಿಟ್ಬಿಡೋಣ. ನೋಡಿ ಇವಾಗ ಕುದಿ ಬರ್ತಾಯಿದೆ. ಮತ್ತೊಂದು ಸಲ ಎಲ್ಲ ಕೈ ಆಡಿಸ್ಕೋತಾ ಇದ್ದೀನಿ. ತಳ ಹತ್ತಿದೆಯಾ ಇಲ್ವಾ ಚೆಕ್ ಮಾಡ್ಕೋತಾ ಇರಬೇಕು. ಈಗ ನೋಡಿ ಇದು ಕುದಿ ಬರೋಕ್ಕೆ ಶುರುವಾಯಿತು. ನೀವು ಈ ಪ್ರಾಸೆಸ್ ಮಾಡೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇದು ಹೀಗೆ ಕುದಿಬೇಕು. ಒಂದು 80% ಅನ್ನ ಬೇಯೋವರೆಗೂ ಹೀಗೆ ಕುದೀಲಿ. ಲಿಡ್ ಏನು ಹಾಕೋದು ಬೇಡ. ಈಗ ನಾನು ಮೇಲೆ ಸುಮ್ಮನೆ ತಟ್ಟೆ ಮುಚ್ಚಿ ಇಟ್ಟಿದ್ದೀನಿ. ಈಗ ನೋಡಿ ಒಂದು 5 ನಿಮಿಷ ಆಗಿದೆ. ಈಗ ನೋಡಿ ಒಂದು 3/4 ಭಾಗದಷ್ಟು ಅನ್ನ ಬೆಂದಿದೆ. ಸುಮಾರು ನೀರೆಲ್ಲ ಇಂಕೊಂಡಿದೆ ಇವಾಗ. ಈಗ ನೀವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಅದರ ವೇಟ್ ಹಾಕ್ಬಿಡ್ಬೇಕು. ವಿಶಿಲ್ ಬರೋದು ಏನೂ ಅವಶ್ಯಕತೆ ಇಲ್ಲ. ಒಂದು ಉರಿನ ಸಿಮ್ಮಲ್ಲಿ ಇಟ್ಕೊಂಡು ಒಂದು 5ರಿಂದ 6 ನಿಮಿಷ ಹಾಗೆ ಬಿಟ್ಬಿಟ್ರೆ ಉದುರುದ್ರಾದ ಪಲಾವ್ ರೆಡಿಯಾಗಿರುತ್ತೆ. ವಿಶಿಲ್ ಕೂಡ ಏನೂ ಬರೋದು ಬೇಡ. ಹೆಲ್ದಿ ಆ್ಯಂಡ್ ಟೇಸ್ಟಿ ಪುದೀನ ಪಲಾವ್ ರೆಡಿ ಆಯಿತು. ಮೊಸರು ಬಜ್ಜಿ ಒಟ್ಟಿಗೆ ಇದನ್ನು ಸರ್ವ್ ಮಾಡಿದ್ದೀನಿ. ನೀವು ಖಂಡಿತ ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.